ನೋಡಿ ಫ್ರೆಂಡ್ಸ್, ನಮ್ಮ ಕಾಂಪೌಂಡಲ್ಲಿ ಒಂದು ಕರಿಯ ಮತ್ತು ನಮ್ಮದು ಇನ್ನೊಂದು ಮದರ್ ಡಾಗ್ ಇಬ್ಬರು ಕೂತ್ಕೊಂಡಿದೆ. ನಮ್ಮ ಕರಿನ ಫ್ರೆಂಡು ಅದು ಮದರ್ ಡಾಗು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡೈತೆ ನನ್ನ ನೋಡಿಕೊಂಡು. ಈಗ ತಾನೇ ಕಾಂಪೌಂಡ್ ಒಳಗಡೆ ಬಂದಿತ್ತು. ನಾನು ಮಿಲ್ಕು ಮತ್ತು ರೈಸ್ ಎತ್ಕೊಂಡೋಗಿ ಇಟ್ಟೆ, ತಿಂದ್ಬಿಟ್ಟು ಕ್ಯಾಮ್ರಾಗೆ ಪೋಸ್ ಕೊಡ್ತಾಯಿದೆ ನೋಡ್ರಿ. ನನಗೆ ಅದರಲ್ಲಿ ಇಷ್ಟ ಆಗೋದೇನು ಗೊತ್ತಾ, ಮದರ್ ಡಾಗಲ್ಲಿ ಕಿವಿಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಇಷ್ಟ ನನಗೆ. ಆ ಮುಖ ನೋಡ್ತ್ರೇ ಇಷ್ಟ. ಏನೋ ಮುಗ್ಧತೆ, ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವ. ಸೊ ನನಗೆ ಅದಕ್ಕೆ ನೋಡೋಕ್ಕೆ ಇಷ್ಟ ಆಗುತ್ತೆ. ಮತ್ತು ನಮ್ಮ ಕರೆನ್ ಅಂತೀರಾ, 1 ಇಯರಿಂದ ಇಷ್ಟ ನಮ್ಮ ಕರೆನು. 1 ಇಯರ್ ಆಯಿತು ನಮ್ಮ ಮನೆಗೆ ಬಂದು. ನಮ್ಮ ಲಕ್ಕಿ ಅಂತ ಒಂದು ಡಾಗ್ ಇತ್ತು. ಆ ಡಾಗ್ ಬಂದಮೇಲೆ ಇದು ಬಂದಿತ್ತು. ಅದು ಬಂದಮೇಲೆ ಸ್ವಲ್ಪ ದಿನಕ್ಕೆ ಇದು ಬಂತು. ಅದ್ರ ಜೊತೆ ಇದನ್ನು ನನಗೆ ಇಷ್ಟ ಆಗೋಯಿತು. ಬಟ್ ನಮ್ಮ ಲಕ್ಕಿ ಇಲ್ಲ, ನಂಗೆ ಕರೆನೇ ಉಳ್ಕೊಂಡಿದ್ದೆ. ನೆಕ್ಸ್ಟು ಹೀಗೆ ಬರ್ತಾ ಬರ್ತಾ ಮದರ್ ಡಾಗು ನೋಡ್ರಿ, ಇನ್ನೊಂದು ಜಿಮ್ಮಿ, ಇನ್ನೊಂದು ಬಂದೈತೆ ಇವಾಗ ತಾನೇ ಜಿಮ್ಮಿ. ಈ 3 ಡಾಗು ಅಷ್ಟೇ. ಇನ್ನೂ ಒಂದು ಬರುತ್ತೆ, ಅದು ಕಾಲು ಕುಂಟಿ ಆಗಿದೆ, ಅದು ಬರುತ್ತೆ. ಅಂದರೆ ಅದು ಇಷ್ಟೊಂದಿಲ್ಲ ನೋಡ್ರಿ. ನಮ್ಮ ಜಿಮ್ಮಿಗೂ ಮತ್ತು ಮದರ್ ಡಾಗು ಇಬ್ರಿಗೂ ಆಗೋದೇ ಇಲ್ಲ. ಒಂದನ್ನೊಂದು ನೋಡಿದ್ರೆ ಏನೋ ಕೋಪ ಇವಕ್ಕೆ, ಗುರ್ರ ಅಂತಾನೆ ಇರುತ್ತೆ. ಇದು ಜಿಮ್ಮಿ ಬಂದರೆ ಸಾಕು ಗುರ್ರ ಅನ್ನುತ್ತೆ ಅದು. ಅದನ್ನು ನೋಡ್ರಿ ಎರಡನ್ನೂ ನೋಡ್ರಿ ಆಗ ಎದ್ದು ಹೊಲ್ಟೋಗ್ತಾಯಿದೆ. ಯಾಕೆ ನನಗೆ ಜಿಮ್ಮಿ ಇದೆಯಲ್ವ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದು ಎದ್ದು ಹೊಲ್ಟೋಯ್ತು. ನೀನೇ ಕುತ್ಕೋವಾಗ ನಾನು ಹೊಲ್ಟೋಗ್ತೀನಿ ಅಂದ್ಬಿಟ್ಟು ಆಚೆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದು ನಮ್ಮ ಕರಿನ ಯಾರು ಬಂದರೂ ಏನೂ ಅನ್ನಲ್ಲ, ಅದ್ರ ಪಾಡ್ಗೆ ಅದು ಸುಮ್ಮನೆ ಕುತ್ಕೊಂಡಿರುತ್ತೆ ನೋಡ್ರಿ. ಅದು ಹೊಲ್ಟೋಯ್ತು ಮದರ್ ಡಾಗು ಈ ಜಿಮ್ಮಿ ಬಂದಿರೋದಕ್ಕೆ. ನೋಡಿ ನಮ್ಮ ಕರಿನ ಪಾಪ ಅದಾಯಿತು, ಅದ್ರ ಕೆಲಸ ಆಯಿತು. ಅಷ್ಟೇ ಇರುತ್ತೆ ನಮ್ಮ ಕರಿನು. ನಮ್ಮ ಕರಿನಲ್ಲಿ ಇಷ್ಟ ಆಗೋದು ಅದೇ, ಅದರದ್ದು ಮನಸ್ಸು, ಕ್ಯಾರೆಕ್ಟರ್ ತುಂಬ ಇಷ್ಟ. ಈ ಜಿಮ್ಮಿ ಹಂಗಲ್ಲ, ಇದು ಸ್ವಲ್ಪ ಕ್ರಾಕ್ ಆಗಿದೆ ಈ ನಡುವೆ. ಪಾಪ ಮದರ್ ಡಾಗ್ ಹೊಲ್ಟೋಯ್ತು. ತೋರಿಸ್ತೀನಿ ರೀ, ಇದೆಯಾ ಹೊಲ್ಟೋಗಿದೆಯಾ ನಾನು ನೋಡಿಲ್ಲ, ತೋರಿಸ್ತೀನಿ ರೀ. ನೋಡಿ ಅಲ್ಲಿದೆ, ಹೋಗೋದಕ್ಕೆ ಅಲ್ಲಿದೆ. ಅದು ಈ ಜಿಮ್ಮಿ ಬಂದಿರೋದಕ್ಕೆ ಅದು ಹೊಲ್ಟೋಗಿರೋದು, ಇಲ್ಲ ಅಂದಿದ್ರೆ ಅದಿರೋದು ಪಾಪ. ಇನ್ನೊಂದು ಮದರ್ ಡಾಗ್ ಇದೆ, ಅದು ಹೊಲ್ಟೋಗಿದೆ. ಮರಿಗಳನ್ನ ಕರ್ಕೊಂಡು ಬೇರೆ ಕಡೆ ಹೊಲ್ಟೋಗಿದೆ. ಅದೇನು ಊಟಕ್ಕೆ ಬಂದಿಲ್ಲ. ಇದು ಮಾತ್ರ ಬರುತ್ತೆ. ಇದು ನಮ್ಮ ಮನೆ ಹತ್ರದಲ್ಲೇ ಇಟ್ಟಿರೋದು ಮಕ್ಕಳನ್ನ, ಮರಿಗಳನ್ನ. ಸೊ ಅದಕ್ಕೆ ನಾವು ಇದಕ್ಕೆ ಊಟ ಇಟ್ಕೊಂಡು ಚೆನ್ನಾಗಿ ಅದನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ವಿ. ಬಟ್ ಅದೇ ಇಲ್ಲ, ಅದೇ ಅಂತಾರಲ್ಲ, ಊಟ ಇರೋ ಕಡೆ ನಾಯಿ ಇರಲ್ಲ ಅಂತ. ದೊಡ್ಡವರೇನು ಸುಮ್ಮನೆ ಹೇಳಿಲ್ಲ, ಇದಕ್ಕೆ ಅನಿಸುತ್ತೆ ಹೇಳಿರೋದು. ನೋಡಿ ಇವೆರಡು ಇದ್ದಾವೆ. ಹೋಗೋ ಅದೇ ಅಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಅದೇ ಮರಿಗಳನ್ನ ಕರ್ಕೊಂಡು ಹೊಲ್ಟೋಗಿರೋದು ಮದರ್ ಡಾಗು. ಇದು ಅದನ್ನು ಕರ್ಕೊಂಡು ಬಂದಿರ್ಬೇಕು ನೋಡ್ರಿ. ಹಶ್ವಾಯ್ತೇನೋ, ಇವಾಗ ಬಂದಿದ್ದೆ ತಿನ್ನೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಎತ್ಕೊಂಡೋಗಿಡ್ತೀನಿ. ನೋಡಿ ಅವು ಮರಿಗಳನ್ನ ಎಲ್ಲೋ ಬಿಟ್ಟು ಬಂದು ಊಟ ತಿನ್ನೋದಕ್ಕೆ ಬಂತು ಪಾಪ ಅಂದ್ಬಿಟ್ಟು ಮಿಲ್ಕ್ ರೈಸ್ ಇಟ್ಟಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಫ್ರೆಂಡ್ಸ್ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.